ನನಗೆ ಈ ರಾಜ್ಯದ ಗೃಹ ಸಚಿವರ ಮೇಲೆ ಅವರ ರಾಜಕೀಯದ ಅನುಭವ ಏನಿದೆ, ಅವರ ಹಿರಿತನಕ್ಕೆ ನಾನು ವೈಯಕ್ತಿಕವಾಗಿ ಗೌರವಿಸ್ತೀನಿ ಅವ್ರನ್ನ. ಆದರೆ ಗೃಹ ಸಚಿವರು ಇಲ್ಲಿಯವರೆಗೂ ನಿನ್ನೆಯಿಂದ ಒಂದು ಕೂಡ ಅವರ ಬಾಯಿಂದ ಸ್ಪಷ್ಟವಾದಂಥ ಒಂದು ಹೇಳಿಕೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಅಂದರೆ ಇದನ್ನು ನಾವು ನೋಡ್ತಕ್ಕಂಥದ್ದಾದರೆ ಗೃಹ ಸಚಿವರ ಮೇಲೆ ಇವತ್ತು ಸವಾರಿ ಮಾಡಿ ತುಂಬ ಜನ ಜಿ ಪಿ ಎ ತೊಗೊಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ, ಜನಕ್ಕೂ ಅನ್ನಿಸ್ತಾ ಇದೆ ಅಂತಕ್ಕಂಥದ್ದು ನಾನು ಅಂದ್ಕೊಂಡಿದ್ದೀನಿ. ಗೃಹ ಸಚಿವರ ಅಧಿಕಾರದ ಮೇಲೆ ಭಾಳ ಜನ ಅವ್ರ ಮೇಲೆ ನಿಂತು ಜಿ ಪಿ ಎ ತಗೊಬಿಟ್ಟಿದ್ದಾರೆ. ನಮ್ಮ ನಾಡಿನ ಗೃಹ ಸಚಿವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಕಾಡ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟಲ್ಲಿದ್ದಾರೆ ಅವರು. ಬಹುಶಃ ನಿನ್ನೆ ಆದಂಥ ಒಂದು ಪ್ರಕರಣ ಏನಿದೆ ಇದ್ರ ಬಗ್ಗೆ ಅವ್ರಿಗೆ ಯಾವುದೂ ಮಾಹಿತಿ ಇದ್ದಂಗಿಲ್ಲ. ಅವರನ್ನು ಸಂಪೂರ್ಣ ಕತ್ಲೆನಲ್ಲಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಒಂದು ಹೆಜ್ಜೆ ಓವರ್ಟೇಕ್ ಮಾಡಿದಂಥ ಒಬ್ಬ ಮಹಾನ್ ಭಾವ, ಈ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಬಹುಶಃ IPL ತಂಡದಲ್ಲಿ ಏನಾದರೂ ಪಟ್ಟಿದಾರ್ ಅಂತಕ್ಕಂಥ ಕ್ಯಾಪ್ಟನ್ ಏನಿದ್ದಾರೆ ಅವರ ಜಾಗದ ರಿಪ್ಲೇಸ್ಮೆಂಟ್ ಏನಾದರೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇನಾದರೂ ಆಟ ಏನಾದರೂ ಆಡಿ 11 ಜನದಲ್ಲಿ ಕಪ್ ಗೆತ್ಕೊಂಡು ಬರಲಿಕ್ಕೆ ಏನಾದರೂ ಮುಖ್ಯವಾದಂಥ ಕಾರಣಕರ್ತರಾಗಿದ್ರ? ನನಗಂತೂ ಅನ್ನಿಸ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.